ಹಲೋ. ಸೊ ನೀವೇನಾದರೂ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಬೇಕಂದಾಗ ನಿಮಗೆ ಸ್ಟಾರ್ಟರ್ ಪ್ಯಾಕಲ್ಲಿ ಈ ಥರದ್ದು ಪ್ರಾಡಕ್ಟು ಒಂದು 4 ಪ್ರಾಡಕ್ಟ್ ಸಿಗುತ್ತೆ. ಒಂದು ಪ್ರೋಟೀನ್ ಪೌಡ್ರು 200 ಗ್ರಾಮದು, ಇದು ಫ್ರೆಶ್, ಇದ್ರ ಫ್ಲೇವರಲ್ಲಿ ಕೂಡ ಸಿಗುತ್ತೆ. ಸೊ ಇದು ಶೇಕ್ ಮೇಟು, ಇದು ಫಾರ್ಮುಲಾ 1, ಇದು ಮ್ಯಾಂಗೋ ಫ್ಲೇವರ್ ಇದೆ. ಸೊ ಇದರಲ್ಲಿ ಕೂಡ ಫ್ಲೇವರ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇದು ಶೇಕರ್ ಕಪ್. ಸೊ ಇಲ್ಲಿ ಬರ್ಕೊಂಡಿರುತ್ತೆ, ಇದನ್ನು ನೋಡಿಕೊಂಡು ನೀವು ಅಳತೆ ಮಾಡಿ ನೀರು ಹಾಕಬೇಕು. ಸೊ ಇಲ್ಲಿ ನೋಡಿ 300 ಅಂತ ಬರ್ಕೊಂಡಿದೆ ಅಲ್ಲ, ಸೊ ಅಲ್ಲಿವರೆಗೂ ನೀರು ಬರಬೇಕು ನಿಮ್ಮದು. ಸೊ ಇದನ್ನು ನೀಟಾಗಿ ಶೇಕ್ ಮಾಡೋಗೋಸ್ಕರ ನಿಮಗೆ ಇದರಲ್ಲಿ ಒಂದು ಸ್ಪ್ರಿಂಗ್ ಬರುತ್ತೆ. ಸೊ ಇದು ಸರಿಯಾಗಿ ಬ್ಲೆಂಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ನಾರ್ಮಲ್ ವಾಟರ್ ಆದರೂ ತೊಗೋಬೋದು ಅಥವಾ ಕೋಲ್ಡ್ ನೀರಾದರೂ ತೊಗೋಬೋದು. ಸೊ ನಾನಿಲ್ಲಿ ಕೋಲ್ಡ್ ನೀರನ್ನು ತೊಗೋತಿದ್ದೀನಿ. ಅದು ಕರೆಕ್ಟಾಗಿ 300 ml ವಾಟರ್ ಇರಬೇಕಲ್ಲಿ. ಎಸ್, ಈಗ ಇದರಲ್ಲಿ ನಾನು ಫಸ್ಟಿಗೆ ಆ್ಯಡ್ ಮಾಡ್ತಿರೋದು ಫಾರ್ಮುಲಾ 1. ಇದರಲ್ಲೇ ಸ್ಪೂನ್ ಬಂದಿರುತ್ತೆ, ಅದೇ ಸ್ಪೂನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಈ ಸ್ಪೂನಿಂದ 3 ಸ್ಪೂನು ನೀವು F1ನ ಆ್ಯಡ್ ಮಾಡಬೇಕು. ತಗೊಂಡಾಗ ಸ್ವಲ್ಪ ಜಾಸ್ತಿನೂ ಇರಬಾರ್ದು, ಕಡಿಮೆನೇ ಇರಬಾರ್ದು, ಸಮ ಆಗಿರಬೇಕು ಅದು ಸ್ಪೂನು. ನೋಡಿ ನಾನು ಯಾವ ರೀತಿ ತೊಗೋತಿದ್ದೀನಿ ಇಲ್ಲಿ. ಎಸ್, ಈ ಸ್ಪೂನ್ನ ಮತ್ತೆ ಇದರಲ್ಲೇ ಹಾಕಿ ಲಾಕ್ ಮಾಡಬೇಕು. ಈಗ ಶೇಕ್ ಮ್ಯಾಟ್, ಈ ಶೇಕ್ ಮ್ಯಾಟಲ್ಲೂ ಕೂಡ ಅಷ್ಟೇ ಆ ಥರದೇ ಸ್ಪೂನ್ ಇರುತ್ತೆ. ಅದೇ ಅಳತೆಯಲ್ಲಿ 1 ಸ್ಪೂನ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಇದು ಕೂಡ ಅಷ್ಟೇ, ಸ್ಪೂನ್ಗೆ ಎಷ್ಟು ಬರುತ್ತೋ ಅಷ್ಟು ತೊಗೊಂಡ್ಬಿಟ್ಟು ಹಾಕಿದರೆ ಆಯಿತು. ಈಗ ಪ್ರೋಟೀನ್ ಪೌಡರ್, ಇದನ್ನು ನೀವು ಪರ್ಸನಲೈಸ್ ಕೂಡ ಮಾಡ್ಬೋದು, ನಿಮ್ಮ ಕೋಚ್ಗೆ ಕೇಳಿಬಿಟ್ಟು ಮಾಡ್ಕೋಬೋದು. ಓಕೆ, ಸೊ ಪ್ರೋಟೀನ್ ಪೌಡ್ರು 1 ಸ್ಕೂಪ್. ನಾನಿಲ್ಲಿ F1 3 ಹಾಕಿದ್ದೀನಿ, ಶೇಕ್ ಮೇಟ್ 1 ಹಾಕಿದ್ದೀನಿ, ಪ್ರೋಟೀನ್ ಪೌಡ್ರು 1 ಆ್ಯಡ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಎಲ್ಲನೂ ಸೀಲ್ ಮಾಡಿ ಇಡಬೇಕು. ಈಗ ಸ್ಪ್ರಿಂಗ್ನ ಮೇಲ್ಗಡೆ ಹಾಕಿಬಿಟ್ಟು ಸರಿಯಾಗಿ ಮುಚ್ಚಿ ಫಸ್ಟಿಗೆ ರೋಲ್ ಥರ ಮಾಡಬೇಕು. ಡೈರೆಕ್ಟಾಗಿ ಶೇಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಕ್ಯಾಪಲ್ಲಿ ಎಕ್ಸ್ಟ್ರಾಸ್ ಪೌಡ್ರ್ ಎಲ್ಲನೂ ಕೂತ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ರೋಲ್ ಮಾಡಿ ಆಮೇಲೆ ಈ ಥರ ಶೇಕ್ ಮಾಡಬೇಕು. 20 ಮಿನಿಟ್ಸು ಶೇಕ್ ಆಗಬೇಕು ಇಲ್ಲಿ.